ನಮಸ್ಕಾರ ರೈತ ಬಾಂಧವರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನೂ ಪ್ರಭಾವಶೀಲವಾಗಿ ಯೂಟ್ಯೂಬ್ಗೆ ಸೂಕ್ತವಾಗುವಂತೆ ಸ್ವಲ್ಪ ಸರಿ ಮಾಡಿ ಬರೆದಿದ್ದೇನೆ. ದೊಡ್ಡ ದೊಡ್ಡ ಗೊಬ್ಬರ ಕಂಪನಿಗಳು ದಶಕಗಳಿಂದ ನಿಮ್ಮಿಂದ ಮುಚ್ಚಿಟ್ಟಿದ್ದ ಬಹುದೊಡ್ಡ ಕೃಷಿ ರಹಸ್ಯ ಈಗ ಬಯಲಾಗಿದೆ. ನಿಮ್ಮ ಮನೆಯಲ್ಲಿಯೇ ದಿನನಿತ್ಯ ಎಸೆಯುವ ಕಸ, ಅಕ್ಕಿ ತೊಳೆದ ನೀರು ಮತ್ತು ಸ್ವಲ್ಪ ಹಾಲನ್ನು ಬಳಸಿ ಕೇವಲ 7 ದಿನಗಳಲ್ಲಿ ಅದ್ಭುತ ನೈಸರ್ಗಿಕ ಗೊಬ್ಬರ ತಯಾರಿಸುವ ಸುಲಭ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಯಬಹುದು. ಇನ್ನೆಂದಿಗೂ ಸಾವಿರಾರು ರೂಪಾಯಿ ಕೊಟ್ಟು ಕಾಂಪೋಸ್ಟ್ ಬಿನ್ ಅಥವಾ ರಾಸಾಯನಿಕ ಗೊಬ್ಬರ ಖರೀದಿಸುವ ಅಗತ್ಯವಿಲ್ಲ. ಈ ಮ್ಯಾಜಿಕ್ ದ್ರಾವಣವನ್ನು ಕಸದ ಮೇಲೆ ಸುರಿಸಿದರೆ ಸಾಕು. ಕೇವಲ 1 ವಾರದಲ್ಲಿ ಕಪ್ಪನೆಯ ಬಂಗಾರದಂತಿರುವ ಉತ್ತಮ ಗುಣಮಟ್ಟದ ಗೊಬ್ಬರ ಸಿದ್ಧವಾಗುತ್ತದೆ. ಇದು ಕೊರಿಯನ್ ರೈತರ ಪ್ರಸಿದ್ಧ KNF ವಿಧಾನದಿಂದ ಪ್ರೇರಿತವಾದುದು. ಶೂನ್ಯ ವೆಚ್ಚ, ಗರಿಷ್ಠ ಇಳುವರಿ. ಈ ವಿಡಿಯೋದಲ್ಲಿ ನೀವು ಕಲಿಯುವ ಪ್ರಮುಖ ವಿಷಯಗಳು: 7 ದಿನಗಳಲ್ಲಿ ಕಸವನ್ನು ಗೊಬ್ಬರವಾಗಿಸುವ ಸರಳ ವಿಧಾನ, ಅಕ್ಕಿ ತೊಳೆದ ನೀರು ಮತ್ತು ಹಾಲಿನಿಂದ ಶಕ್ತಿಶಾಲಿ ಲ್ಯಾಬ್ ದ್ರಾವಣ ತಯಾರಿಸುವ ವಿಧಾನ, ಜಾನುವಾರುಗಳ ಆರೋಗ್ಯ ಹೆಚ್ಚಿಸುವ ಮತ್ತು ಕೊಟ್ಟಿಗೆಯ ದುರ್ವಾಸನೆ ನಿವಾರಿಸುವ ಗುಟ್ಟು, ಯಾವುದೇ ಖರ್ಚಿಲ್ಲದೆ 20 ರಿಂದ 40% ಈ ಮನೆಯಲ್ಲಿ ತಯಾರಿಸುವ ಗೊಬ್ಬರ ರೈತರಿಗೆ ಮತ್ತು ಮನೆ ತೋಟಗಾರಿಕೆಗೆ ಬಹಳ ಉಪಯುಕ್ತವಾದುದು. ಇದು ಕಡಿಮೆ ವೆಚ್ಚದಲ್ಲಿ ಸಿಗುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಆರೋಗ್ಯಕರ ಬೆಳೆಗಳನ್ನು ಕೊಡುತ್ತದೆ. ಈಗ ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದಾದ ಗೊಬ್ಬರಗಳ ಬಗ್ಗೆ ವಿವರವಾಗಿ ನೋಡೋಣ. ಮನೆಯಲ್ಲಿ ತಯಾರಿಸುವ ಗೊಬ್ಬರದ ಮಹತ್ವ. ಮನೆಯಲ್ಲಿ ತಯಾರಿಸುವ ಗೊಬ್ಬರವು ಸಂಪೂರ್ಣವಾಗಿ ನೈಸರ್ಗಿಕವಾಗಿರುತ್ತದೆ. ಇದು ಮಣ್ಣಿನ ಜೀವಾಣುಗಳನ್ನು ಹೆಚ್ಚಿಸುತ್ತದೆ ಮತ್ತು ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನು ನಿಧಾನವಾಗಿ ನೀಡುತ್ತದೆ. ರಾಸಾಯನಿಕ ಗೊಬ್ಬರಗಳಂತೆ ಮಣ್ಣನ್ನು ಹಾನಿ ಮಾಡದೆ ದೀರ್ಘಕಾಲದ ಫಲ ನೀಡುತ್ತದೆ. ತಯಾರಿಸಲು ಬೇಕಾಗುವ ಸಾಮಗ್ರಿಗಳು. ಮನೆಯಲ್ಲಿ ಗೊಬ್ಬರ ತಯಾರಿಸಲು ನೀವು ಬಳಸಬಹುದಾದ ಕೆಲವು ಸಾಮಾನ್ಯ ವಸ್ತುಗಳು: ಅಡುಗೆ ಮೆಕ್ಕಸ, ಹಣ್ಣು, ತರಕಾರಿ ಸಿಪ್ಪೆ, ಅಕ್ಕಿ ತೊಳೆದ ನೀರು, ಹಾಲು ಅಥವಾ ಮೊಸರು, ಎಲೆಗಳು ಮತ್ತು ಹುಲ್ಲು, ಹಳೆಯ ಗೊಬ್ಬರ ಅಥವಾ ಮಣ್ಣು. ತಯಾರಿಸುವ ವಿಧಾನ. ಕಾಂಪೋಸ್ಟ್ ಮಾಡುವ ವಿಧಾನ. 1. ಕಸ ಸಂಗ್ರಹಣೆ. ಪ್ರತಿದಿನ ಮನೆಯ ಅಡುಗೆ ಕಸವನ್ನು ಹಣ್ಣು, ತರಕಾರಿ ಸಿಪ್ಪೆ ಬೇರೆ ಡಬ್ಬಿಯಲ್ಲಿ ಸಂಗ್ರಹಿಸಿ. 2. ಪದರವಾಗಿ ಹಾಕುವುದು. ಒಂದು ದೊಡ್ಡ ಡಬ್ಬಿ ಅಥವಾ ಗುಂಡಿಯಲ್ಲಿ ಮೊದಲು ಒಣ ಎಲೆಗಳನ್ನು ಹಾಕಿ ನಂತರ ಕಸದ ಪದರ ಹಾಕಿ. 3. ತೇವಾಂಶ ಉಳಿಸ. ರೈತ ಬಾಂಧವರೇ, ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಫಾರ್ಮರ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.